ಅವಾಗೂ ಎಲ್ಲ ನೀವು ಸಪೋರ್ಟ್ ಮಾಡಿದ್ದೀರಾ, ಈಗಲೂ ಮಾಡ್ತೀರಾ, ಬಂದಿದ್ದೀರಾ ಇಲ್ಲಿ ನನಗೆ ಸಪೋರ್ಟ್ ಮಾಡೋದಕ್ಕೆ ಅಂತ. ಆ್ಯಂಡ್ ಈ ಸಿನಿಮಾ ಆ್ಯಕ್ಚುಲಾಗಿ ಸ್ಟಾರ್ಟ್ ಆಗಿದ್ದು ಒಂದು ಇನ್ಸ್ಟಾಗ್ರಾಮ್ ಮೆಸೇಜಿಂದ. ಲಿಖಿತ್ ಸರ್ಗೆ ಒಂದು ಇನ್ಸ್ಟಾಗ್ರಾಮ್ DM ಮಾಡಿಬಿಟ್ಟು ಪ್ರೊಡ್ಯೂಸ್ ಮಾಡಿಸ್ಕೊಂಡಿದ್ದೀನಿ ಈಗ ಸಿನಿಮಾ. ಒಂದು ಇನ್ಸ್ಟಾಗ್ರಾಮಲ್ಲಿ ನನಗೆ ಪರಿಚಯನೇ ಇರಲಿಲ್ಲ. ಅವರು ಸಿನಿಮಾ ನೋಡಿದ್ದೆ, ಅವರು ಸಂಕಷ್ಟಕರ ಗಣಪತಿ ಫ್ಯಾಮಿಲಿ ಪ್ಯಾಕಲ್ಲೆಲ್ಲ ನೋಡಿದ್ದೆ. ಒಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಸರ್ ನನ್ನ ಹತ್ರ ಒಂದು ಕತೆ ಇದೆ, ಒಂದು ಪ್ರೊಡ್ಯೂಸರ್ ಇದೆ ಅಂತ ಮಾಡಿದ್ದೆ. ಅವರಿಗೆ ಆ ಕತೆ ನಾವು ಲೈಕ್ ನನಗೆ ಆ ಕತೆ ಸೂಟ್ ಆಗಲ್ಲ, ನಿಮ್ಮ ಹತ್ರ ಬೇರೆ ಕತೆ ಇದ್ದರೆ ಹೇಳಿ ಅಂತ ಹೇಳಿದರು. ನಾನು ಅವಾಗ ಹೇಳಿದ್ದೆ ಫುಲ್ ಮಿಲ್ಸು. ಲೈಕ್ ನಾನು ಮೀಟ್ ಆಗಿದ್ದು 2ನೇ ದಿನಕ್ಕೇ ನನಗೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಅದು ತುಂಬ ಖುಷಿ. ಒಂದು ಹೊಸಬ ಡೈರೆಕ್ಟ್ರು, ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಡೈರೆಕ್ಷನ್ಗೆ ಓಡಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ. ಒಬ್ಬ ಪ್ರೊಡ್ಯೂಸರ್ನ ತೊಗೊಂಡು ಪ್ರೊಡ್ಯೂಸರ್ ನಮ್ಮನ್ನು ನಂಬಿ ದುಡ್ಡು ಹಾಕೋದು ಅಂತ. ಯಾಕಂದರೆ ಮನೇಲಿ ತಂದೆಗೇ ಒಂದು 100 ರೂಪಾಯಿ ಕೇಳಿದ್ರೆ 10 ಕಾರಣ ಕೊಡಬೇಕು. ಅದೇ ಪ್ರೊಡ್ಯೂಸರ್ ನಂಬ್ಕೊಂಡು ಒಂದಿಷ್ಟು ಕೋಟಿ ಅಂತ ರೂಪಾಯಿ ದುಡ್ಡು ಹಾಕ್ತಾರೆ ಅಂದರೆ ನಾವು ಆ ನಂಬಿಕೆನ ಗಳಿಸ್ಕೊಬೇಕಾಗತ್ತೆ. ಅದು ಒಂದು ಐಡಿಯಾದ ಮೇಲೆ ಆಗ್ತಾ ಇರ್ತಾರೆ. ಥ್ಯಾಂಕ್ ಯು ಲಿಖಿತ್ ಸರ್. ಆಮೇಲೆ ಕಥೆನೂ ಅಷ್ಟೇ, ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಜಾನರು. ಇದೇನಂದರೆ ಮದುವೆ, ಒಂದು ಮದುವೆಗೆ, ಒಂದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಆಫ್ಟರ್ ಎಂಗೇಜ್ಮೆಂಟು ಒಬ್ಬ ಫೋಟೋಗ್ರಾಫರು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಹೋದಾಗ ಮದುವೆ ಹೆಣ್ಣಿಗೆ ಫೋಟೋಗ್ರಾಫರ್ ಮೇಲೆ ಲವ್ ಆಗೋದು ಕತೆ. ಅದಕ್ಕೆ ಆಲ್ರೆಡಿ ತೇಜಸ್ವಿನಿ ಶರ್ಮಾ ಅಂದರೆ ಅವ್ರು ಮೇಕಪ್ ಹುಡುಗಿ ಕ್ಯಾರೆಕ್ಟರ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಆಲ್ರೆಡಿ ಇವ್ರ ಮೇಲೆ ಒಂದು ಸೈಡ್ ಲವ್ ಇರುತ್ತೆ. ಆಮೇಲೆ ಮುಂದೆ ಏನಾಗುತ್ತೆ ಅನ್ನೋದು ನಾವು ಸಿನಿಮಾದಲ್ಲಿ ನೋಡಬೇಕು. ಬಟ್ ಆಮೇಲೆ ಟೆಕ್ನಿಷಿಯನ್ಸ್ ವೈಸು ನಮಗೆ ಸಿನಿಮಾದಲ್ಲಿ ಹೇಳಬೇಕು ಅಂದರೆ, ನಾವು ಈಗೆಲ್ಲರೂ ಹೇಳ್ದಂಗೆ ಗುರುಕಿರಣ್ ಸರ್ ಹತ್ರ ಹೋದ್ವಿ. ಗುರುಕಿರಣ್ ಸರ್ ನನಗೆ ಫಸ್ಟ್ ಪ್ರಾಜೆಕ್ಟ್ಗೆ ಒಪ್ಕೊಂಡಿದ್ದು ತುಂಬ ಖುಷಿ ಆಯಿತು.